ಇನ್ನು ಜಮಖಂಡಿ ಹಿಂದಿನ ಎಸಿ ಸಿದ್ದು ಹುಲ್ಲೊಳ್ಳಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಒಟ್ಟು ಜಮೀನಿಗಿಂತ ಹೆಚ್ಚು ಜಮೀನು ಮಾಡಿರುವಂತಹ ಉದ್ದೇಶ ಏನು? ನೋಡಿ, ಸಹಜವಾಗಿ ಕಾಡುವಂತ ಪ್ರಶ್ನೆ ಇದು. ಯಾಕಂತಂದ್ರೆ ಯಾವುದು ಕೂಡ ಇಂಟೆನ್ಷನ್ ಇಲ್ಲದೆ ಮಾಡಿರೋದಿಲ್ಲ. ಆದ್ರೆ ಹಿಂದೆ ಇರುವಂತ ಉದ್ದೇಶ ಏನು, ಯಾವ ಉದ್ದೇಶವನ್ನು ಇಟ್ಕೊಂಡು ಹೀಗೆ ಮಾಡಿದ್ದಾರೆ? ಅನ್ಯಾಯ ಸರಿಪಡಿಸುವಂತೆ JDLR ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಅನ್ಯಾಯಕ್ಕೊಳಗಾದಂಥವರು ಪರಿಶೀಲಿಸಿ ಆದೇಶವನ್ನ ಹೊರಡಿಸಿದ್ರು JDLR ಹಾಗೇನೆ DDLR. ಒಟ್ಟು ಉತಾರ್ ಒಗ್ಗೂಡಿಸಿ ಹಿಸ್ಸಾ ತೆಗೆದು ಮರ್ಜನ್ನ ಮಾಡಿ ಆದೇಶ ಕೊಟ್ಟಿದ್ದಾರೆ. ಅವರ ಗಮನಕ್ಕೆ ತರುವಂತ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆ ಮಾಡಿದ್ದಾರೆ. ಅದನ್ನು ಪರಿಶೀಲಿಸಿ ಆದೇಶವನ್ನ ಹೊರಡಿಸುವಂತ ಕೆಲಸವನ್ನ JDLR ಮತ್ತೆ DDLR ಒಟ್ಟು ಉತ್ತಾರನ್ನ ಒಗ್ಗೂಡಿಸಿ ಹಿಸ್ಸಾ ತೆಗೆದು ಅದರಲ್ಲಿ ಮರ್ಜ್ ಮಾಡಿ ಕೊಟ್ಟಿರುವಂತ ಆದೇಶ. ಇಷ್ಟಾದರೂ ಕೂಡ ಹೊಸ ಎಸಿಯಿಂದಲೂ ಸರಿಯಾದ ಕ್ರಮ ಆಗಿಲ್ಲ ಅನ್ನುವಂಥ ಆರೋಪವನ್ನ ಆ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ವಿರುದ್ಧ ಮಾಡ್ತಾ ಇರುವಂಥ ಆರೋಪ ಇದು. ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ 621/1ರಲ್ಲಿದ್ದಂಥ 5 ಎಕರೆ 8 ಗುಂಟೆ ಜಮೀನು 1963ರಲ್ಲಿ ಬಾಬಾಲಾಲ ಪಾರ್ತನಹಳ್ಳಿಯ ಏನಿದ್ದಾರೆ ಅವರು ಈ ಜಮೀನನ್ನು ಖರೀದಿ ಮಾಡಿದ್ರು. ಪಹಣಿಯಲ್ಲಿ ತಿದ್ದುಪಡಿ ಆಗಿರೋದನ್ನ ಸರಿಪಡಿಸುವಂತೆ ತಹಶೀಲ್ದಾರ್ ಆದೇಶ ಕೊಟ್ಟಿದ್ದಾರೆ. ಆದರೆ ತಹಶೀಲ್ದಾರ್ ವರದಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆದೇಶವನ್ನ ಮಾಡಿದ್ರ ಎಸಿ ಶ್ವೇತಾ ಅನ್ನುವಂಥ ಪ್ರಶ್ನೆ ಇದೆ. ಖರೀದಿಸಿದ್ದಂಥ 5 ಎಕರೆ 8 ಗುಂಟೆ ಜಮೀನು ಈಗ 3 ಎಕರೆ 22 ಗುಂಟೆಗೆ ಆಗಿದ್ದು ಹೇಗೆ? ನೋಡಿ, ಈ ಎರಡೂ ಪ್ರಶ್ನೆಗಳು ಜುಲೈ 10, 2025 ಅಂದರೆ ಕಳೆದ ವರ್ಷ ಆದೇಶವನ್ನು ಹೊರಡಿಸಿರ್ತಾರೆ ಎಸಿ ಶ್ವೇತಾ ಬೇಡಿಕರ್ ಅವರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಎಸಿ ಇವರು ಶ್ವೇತಾ ಬೇಡಿಕರ್. JDLR ಮತ್ತು DDLR ಆದೇಶವನ್ನೇ ಏನಾದರೂ ತಿರ್ಚಿದ್ರಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕಳೆದ 9 ತಿಂಗಳಿಂದ ಎಸಿ ಕಚೇರಿಗೆ ಅಲೆದ್ರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಜಮಖಂಡಿ ಹಿಂದಿನ ಎಸಿ ಸಿದ್ದು ಹುಲ್ಲೊಳ್ಳಿ ವಿರುದ್ಧ ಒಂದು ಆಕ್ರೋಶ ಆದರೆ ಮತ್ತೊಂದು ಕಡೆ ಒಟ್ಟು ಜಮೀನಿಗಿಂತ ಹೆಚ್ಚು ಜಮೀನು ಮಾಡಿ ಅದನ್ನ ಆದೇಶ ಕೊಟ್ಟಿದ್ದು ಯಾಕೆ? ಆದರೆ ಹಿಂದೆ ಇರುವಂಥ ಉದ್ದೇಶ ಏನು? ಯಾಕೆ ಈ ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಪ್ರಶ್ನೆ. ಅನ್ಯಾಯ ಸರಿಪಡಿಸಿ ಅಂತೇಳಿ JDLR ಅವರಿಗೆ ಮನವಿಯನ್ನ ಮಾಡುವಂಥ ಕೆಲಸವನ್ನ ಅನ್ಯಾಯಕ್ಕೊಳಗಾದಂಥ ಕುಟುಂಬಸ್ಥರು ಮಾಡಿರ್ತಾರೆ. ಅದಾದ ಮೇಲೆ ಇನ್ನೊಂದು ವಿಚಾರ, ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ 621/1 ಇದು. ಇದರಲ್ಲಿ 5 ಎಕರೆ 8 ಗುಂಟೆ ಜಮೀನಿರುತ್ತೆ. ಅದು 1963ರ ಸಂದರ್ಭದಲ್ಲಿ ಬಾಬಾಲಾಲ ಪಾರ್ತನಹಳ್ಳಿ ಅವರು ಇದನ್ನ ಪರ್ಚೇಸ್ ಮಾಡಿರ್ತಾರೆ. ಪಹಣಿಯಲ್ಲಿ ತಿದ್ದುಪಡಿ ಆಗಿರೋದನ್ನ ಸರಿಪಡಿಸಿ ಅಂತೇಳಿ ತಹಶೀಲ್ದಾರ್ ಅವರು ಕೂಡ ಆದೇಶ ಕೊಟ್ಟಿರ್ತಾರೆ. ಆದರೆ ತಹಶೀಲ್ದಾರ್ ಅವರ ವರದಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಏನಾದರೂ ಆದೇಶ ಮಾಡಿದ್ರ ಎಸಿ ಶ್ವೇತಾ ಅವರು? ಖರೀದಿಸಿದ್ದಂಥ 5 ಎಕರೆ 8 ಗುಂಟೆ ಜಮೀನೀಗ 3 ಎಕರೆ 22 ಗುಂಟೆಗೆ ಆಗಿದ್ದು ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಜುಲೈ 10, 2025 ಆ ಸಂದರ್ಭದಲ್ಲಿ ಕಳೆದ ವರ್ಷ ಜುಲೈ 10ನೇ ತಾರೀಕು ಎಸಿ ಶ್ವೇತಾ ಬೇಡಿಕರ್ ಅವರು ಒಂದು ಆದೇಶ ಹೊರಡಿಸಿರ್ತಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಎಸಿ ಅವರು JDLR ಮತ್ತು DDLR ಆದೇಶವನ್ನೇ ಇವರು ತಿರ್ಚಿದ್ರ ಅನ್ನುವಂಥ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಅಂದ್ರೆ ನಮ್ದು ಇದ್ದಿದ್ದ ನಮ್ಮ ಮುತ್ಯ ತೊಗೊಂಡಿದ್ದ ಜಾಗ 5 ಎಕರೆ 8 ಗುಂಟೆ ರೀ. ಅದರಾಗ ಈಗ ನಾವು ಇರುವುದು 5 ಎಕರೆ 8 ಗುಂಟೆ ಒಳಗೆ ಅದೀವಿ. ಆದರೆ ಇವು ಆಕಾರ ಬಂದ ಟ್ಯಾಲಿ ಇದಕ್ಕೆ ಖರೀದಿ ದಸ್ಕ ಟ್ಯಾಲಿ ಇಲ್ದಕ್ಕೆ ನಾವು ಹೋಗಿದ್ದೀವಿ ಅಪೀಲ್ಗೆ ಎಸಿ ಅಂತೇಳಿ ಹೋಗೋಣ ಅವರು ಅಪೋಸ್ ಮಾಡಿಬಿಟ್ರು. ಆಕಾರ ಬಂದಂಗೆ ಮಾಡಿ ಅವ್ರಿಗೆ ಹೆಚ್ಚು ಮಾಡಿ ಅಪೋಸ್ದವ್ರಿಗೆ ನಮಗೆ ಮತ್ತು 3 ಎಕರೆ 22 ಗುಂಟೆ ಮಾಡಿಬಿಟ್ರು. ಅದರ ಸಂಬಂಧ ಮತ್ತು ನಾವು DC ಹೋದ್ರು. ಅವ್ರು ಏನಿದ್ರಿ ಬರಾಬರಿ ಎಲ್ಲ ರದ್ದು ಮಾಡಿ ಸುದ್ದಿ ಮಾಡಿರಿ ಅದು ಕೇಸಿಂದ ಕೊಟ್ಟು ಕಳಿಸ್ರಿ, ಇಲ್ಲಿ ಖರೀದಿ ಪ್ರಕಾರ ಮಾಡಿರಿ ಅದು ಕೇಸಿಂದ. ಆದರೂ ಮಾಡೇ ಇಲ್ಲಿ ತೊಗೊಂಡು ಬಂದು ಕೂಡ ಮತ್ತು ಅವ್ರಿಗೆ ಏನು ಮಾಡ್ಯಾರ ಏನು ಗದ್ದಲ. ಅವ್ರು ಮೇಡಮ್ ಇದ್ರು ನೋಡಿ ಎಸಿ ಅವರು, ಅವ್ರು ಏನು ಗೊತ್ತಿಲ್ಲ ನನಗೆ ಯಾರ ಹೆಸರ. ಆದರೂ ಅವ್ರು ಮಾಡಿ ನಮ್ಮ ಅಪೋಸ್ ಮಾಡಿ ನಮಗೆ ಇಲ್ಲಿಂದ ಎಡ್ತಾಕೆ 9 ತಿಂಗಳ 10 ತಿಂಗಳ ಇಟ್ಟು ಎಡ್ತಾಕೆ ನಾವು ಸತ್ಯು. ನಾವು ಬಡವರು ಇರೋ ಜಾಗ ನಮ್ಮ ತೊಡೆ, ಅದ್ರಾಗ ನಮಗೆ ಇಟ್ಟು ತ್ರಾಸ ಮಾಡ್ಯಾರ, ಭಾಳ ಅನ್ಯಾಯ ಮಾಡ್ಯಾರ. ನಮ್ಮ ಕೂಡ ಅನ್ಯಾಯ ಮಾಡ್ಯಾದ್ರೆ DC ಅಂತೇಳಿ ಹೋದ್ವು. DC ಅಂತೇಳಿ ಹೋದ್ರು ಇನ್ನೂ ಅವ್ರ ಅಂತೇಳಿ ಅವ್ರ ಇದು ಬಂದಿಲ್ಲ. ನಮಗೆ ಅನ್ಯಾಯ ಅಂದ್ರೆ 1963 ಒಳಗೆ ನಾವು ಖರೀದಿ ಮಾಡ್ಕೊಂಡಿದ್ವಿ 5 ಎಕರೆ 8 ಗುಂಟೆ. ನಮ್ಮ ತಾತ ಮುತ್ಯ ಮಾಡಿದ್ರು. ಅದು ಖರೀದಿಕ್ಕೆ ಹೆಂಗೈತಿ ಹಂಗೆ ಕಬ್ಜಾನ ಆಗದ್ವಿ ನಾವು. 1968 ಒಳಗೆ ನಮ್ದು ಆಕಾರ ಹಿಸ್ಸಾ ಒಳಗೆ ಅದ್ರಾಗ ತಿದ್ದುಪಡಿ ಇದು ಏನಾಗೈತಿ 5 ಹಿಸ್ಸಾ ಅದು. ಅದ್ರಾಗ ವ್ಯತ್ಯಾಸ ಏನೂ ಇಲ್ಲ ರೀ.
ಆ ಖರೀದಿಕ್ಕೆ ಆಕಾರಕ್ಕೆ ಏನೂ ಸಂಬಂಧ ಇಲ್ಲ ರೀ, ಬೇರೆ ಬೇರೆನೇ ಅದಾವ ಅದು. ಅದಕ್ಕೆ ನಾವು ಮೊದಲ ಸಿದ್ದು ಹುಳ್ಳೊಳ್ಳಿ ಸರ್ ಇದ್ರು AC, ಅಲ್ಲಿ ಅಪೀಲ್ ಮಾಡಿದ್ರು. ಅವರು ಮೊದಲು ಹೆಂಗೈತೆ ಹಂಗೆ ಮಾಡಿಕೊಟ್ರು, ನಮ್ಗೆ ಉಲ್ಟಾನ ಮಾಡಿಕೊಟ್ರು ಅವರು. ಖರೀದಾಸ್ತು ಬಿಟ್ಟು ಹೆಚ್ಚು ಮಾಡಿಕೊಟ್ರು ಬೇರೆದವ್ರಿಗೆ, ನಮ್ಮ ಅಪೋಸಿಟ್ ಪಾರ್ಟಿಯವ್ರಿಗೆ. ಮತ್ತು ನಂತರ ನಾವು DDLR ಅಂತ ಹೋಗಿದ್ವಿ. ಅವ್ರೇನಿದೆ ಎಲ್ಲ ಹಿಸ್ಸ ರದ್ದು ಮಾಡಿ, ಸೀಟ್ರ್ ಅದ ಆಕಾರ ಹಿಸ್ಸಗಳು ಎಲ್ಲ ರದ್ದು ಮಾಡಿ ಮತ್ತು ಹೊಳ್ಳಿ ಕಳಿಸಿದ್ರು. ಮೂಲ ಜಮೀನು 23 ಎಕರೆ 23 ಎಕರೆ ಹಂಚಿ ಇಲ್ಲಿ ಏನು ಪರಿಶೀಲನೆ ಮಾಡಿ ಪೇಪರ್ಸ್ ನೋಡಿ ಹಿಸ್ಸ ಮಾಡಿಕೊಟ್ರೆ ಅಂತ ಅವರು ಆದೇಶ ಮಾಡಿದ್ರು. ಇಲ್ಲಿ ಅವ್ರೇನು ನಮ್ಮ ಅಪೋಸಿಟ್ ಪಾರ್ಟಿ ಅವರು ಇದಕ್ಕೆ ಹೋಗಿದ್ರು, ಧಾರವಾಡ ಹೈಕೋರ್ಟ್ಗೆ. ಧಾರವಾಡ ಹೈಕೋರ್ಟ್ನಾಗ ಅವ್ರದ್ದು ರಿಜೆಕ್ಟ್ ಆದ್ರಿ. ರಿಜೆಕ್ಟ್ ಆದ ಮತ್ತು ನಾವು ಇಲ್ಲಿ ಡಿಶಂತಿಗೆ ಹೋಗಿ ಮತ್ತು ಫೈಲ್ ಇಲ್ಲಿ ಜಮಖಂಡಿಗೆ ತೊಗೊಂಡು ಅಲ್ಲಿಂದ ಅದನ್ನ ಆರ್ಡರ್ ತೊಗೊಂಡು ಬಂದ್ವಿ. ಇಲ್ಲಿ AC ಮೇಡಮ್ ಏನೋ ಮಾಡಿದ್ರೆ ಎಲ್ಲ ಏನೈತಿ ಅವ್ರದ್ದು ಏನು ಅವ್ರು ಏನು ಹೇಳ್ತಾರೆ ಏನು ಗೊತ್ತಿಲ್ಲ. ಎಲ್ಲ ಹಿಯರಿಂಗ್ 1 ವರ್ಷ ನಮ್ಗೆ ಕಡಿಸಿದ್ರೆ, ಮುಂಜಾನೆ ಬರ್ರಿ, ಸಾಯಂಕಾಲ ಬರ್ರಿ, ಇವತ್ತು ಬರ್ರಿ, ನಾಳೆ ಬರ್ರಿ ಅಂತ 1 ವರ್ಷ ಸರಿ ಕಡಿಸಿದ್ರು ನಮ್ಗೆ. ದಿವಸ ಹೋಗಿದ್ವಿ ನಾವು ಆಫೀಸ್ಗೆ, CCTV ಕ್ಯಾಮ್ರಾ ಇದ್ರೆ ಅದರಲ್ಲಿ ನೋಡ್ರಿ, ದಿವಸ ಹೋಗಿದ್ದೀವಿ ನಾವು. ದಿವ್ಸಕ್ಕೆ ಭೇಟಿಯಾಗ ನಾನು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನೋಡ್ತೀನಿ, ಹಿಂಗೆ ಹಂಗೆ ಅಂದ್ರೆ ಮತ್ತು ವಿಚಾರಣೆ ಮಾಡ್ತೀನಿ, ಹಿಯರಿಂಗ್ ತೊಗೋತೀನಿ ಅಂದ್ರೆ ಹಿಯರಿಂಗ್ ತೊಗೊಂಡು ಮತ್ತು ಅದು ಮತ್ತು 1 ತಿಂಗಳು ಬಿಟ್ಟು ಯಾವಾಗ ರಾತ್ರಿ 7 ಗಂಟೆಗೆ ಸಾಯಂಕಾಲ 7:05ಕ್ಕೆ ಆರ್ಡ್ರ್ ಮಾಡ್ಯಾರ ಅವರು. ಆಫೀಸ್ ಬಂದು ಆಗಾನ ನಂತರ 7:05ಗೆ ಆರ್ಡ್ರ್ ಮಾಡಿ ಆನಂತರ ಉತ್ತಾರನೂ ಇದು ಮಾಡ್ಯಾರ ಆರ್ಡ್ರಕ್ಕೆ. ನೋಡಿ, ಇದು ಅನ್ಯಾಯಕ್ಕೊಳಗಾಗಿರುವಂಥ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಮೊಹಮ್ಮದ್ ಶಫಿ ಅವರು ಮಾತನಾಡಿದ್ರು, ಆಮೇಲೆ ಮೊಹಮ್ಮದ್ ಯಾಸಿನ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಬಾರಿ ನಾವು ಕಳೆದ 1 ವರ್ಷದಿಂದಲೂ ಕೂಡ ನಿರಂತರವಾಗಿ ಕಚೇರಿಗೆ ಅಲಿಯುವಂಥ ಕೆಲಸ ಆಗ್ತಾ ಇದೆ, ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ನ್ಯಾಯ ಸಿಗುವಂಥ ಕೆಲಸ ಕೂಡ ನಮಗೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಸಾಕಷ್ಟು ಅನುಮಾನಗಳಿಗೆ ಕೂಡ ಈ ಒಂದು ಆದೇಶ ಏನಿದೆ ಅದು ಕಾರಣ ಆಗ್ತಾ ಇರುವಂಥದ್ದು. ಈಗ ಹಿಂದೆ AC ಆಗಿದ್ದಂತಹ ಸಿದ್ದು ಹುಲ್ಲೊಳ್ಳಿ ಅವರ ವಿರುದ್ಧ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಈಗ ಏನು AC ಶ್ವೇತಾ ಬೇಡಿಕರ್ ಅವರಿದ್ದಾರೆ, ಇಂದಿನ AC ಅವರು, ಅವರಿಗೆ AC ಗಳಿಗೆ ಯಾರು ಕೇಳೋರಿಲ್ವಾ ಹೇಳೋರಿಲ್ವಾ ಅನ್ನುವಂಥ ಪ್ರಶ್ನೆ. ಯಾಕಂತಂದರೆ ಈಗ ಅವರು ಪರ್ಚೇಸ್ ಮಾಡಿದ್ದಂಥ ಸಂದರ್ಭದಲ್ಲಿ ಇದ್ದಂತಹ ಒಟ್ಟು ಜಮೀನ ಜಾಗ ಎಷ್ಟಿತ್ತು, ಅದು ಈಗ ಎಷ್ಟಾಗಿದೆ, ಆಮೇಲೆ JDLR ಮತ್ತು DDLR ಅವರಿಗೆ ಅವರ ಗಮನಕ್ಕೆ ಈ ವಿಚಾರ ತರುವಂಥ ಕೆಲಸ ಆದರೂ ಕೂಡ ಅವರ ಆದೇಶವನ್ನೇ ಇಲ್ಲಿ AC ಶ್ವೇತಾ ಬೇಡಿಕರ್ ಅವರು ತಿರ್ಚಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಆಮೇಲೆ ಹೊಸ AC ಏನಿದ್ದಾರೆ ಅವರಿಂದಲೂ ಕೂಡ ಈಗ ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಆರೋಪವನ್ನು ಸ್ವತಃ ಅನ್ಯಾಯಕ್ಕೊಳಗಾದಂತಹ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. 1963 ಸಂದರ್ಭದಲ್ಲಿ ಬಾಬಾಲಾಲ ಪಾರ್ತನಹಳ್ಳಿಯವರೇನು ಜಮೀನನ್ನು ಖರೀದಿ ಮಾಡಿರ್ತಾರೆ, 5 ಎಕರೆ 8 ಗುಂಟೆ. ಅಷ್ಟು ಜಮೀನೇನಿದೆ ಈಗ ಅದು 3 ಎಕರೆ 22 ಗುಂಟೆ ಆಗಿದೆ ಹೇಗೆ ಅನ್ನುವಂಥದ್ದು. ಯಾಕಂತಂದರೆ ಒಂದು ಕಡೆ ಹೆಚ್ಚುವರಿಯಾಗಿ ಹಿಂದೆ ಇದ್ದಂಥ AC ಸಿದ್ದು ಹುಲ್ಲೊಳ್ಳಿ ಅವರೇನಿದ್ದಾರೆ ಅವ್ರ ವಿರುದ್ಧ ಕೂಡ ಒಂದಷ್ಟು ಗಂಭೀರ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಏನಾಗೈತಿ ನಿಮ್ದು? ನಮ್ದು ಮುತ್ಯ ಖರೀದಿ ಮಾಡಿದ್ರಿ 5 ಎಕರೆ 8 ಗುಂಟೆ 63 ಒಳಗೆ ರೀ. 5 ಎಕರೆ 8 ಗುಂಟೆ ಒಳಗೆ ನಾವು ಕಬ್ಜೆ ಆದ್ವಿ ರೀ. ಈಗ ಏನೈತಲ್ಲ, ಮೊದಲ AC ಅಂತಿಗೆ ಹೋದೆವು. AC ಏನೈತೆ ರೀ, ಅವ್ರ ಆಕಾರ ತಪ್ಪಿದ್ರಿ. ಅದು ಆಕಾರ ಖರೀದಿ ಮೇಳಿಲ್ಲ, ಆಕಾರಕ್ಕೆ ಖರೀದಿ ಮೇಳಿಲ್ಲ. ಆಕಾರ ಒಳಗೆ ಹೆಚ್ಚು ಕಡಿಮೆ ಐತಿ. 5 ದಿವಸ ಒಳಗೆ ಒಂದು ಕರೆಕ್ಟ್ ಐತೆ ರೀ. 4 ದಿವಸ ಖರೀದಿಗೆ ಆಕಾರ ಟ್ಯಾಲಿ ಇಲ್ಲ. ಆದ ನಂತರ ಅವರ ಆಕಾರ ಪ್ರಕಾರ ಇಟ್ಟು DDLR ಅಂತಿಗೆ ಹೋಗಂದ್ರು. DDLR ಹೋದ್ರೆ DDLR ಏನಿದೆ ಎಲ್ಲ ಇದು ಮಾಡಿ ಖರೀದಿ ಪ್ರಕಾರ ಎಲ್ಲ ಕಬ್ಜೆ ಮಾಡಿರಿ ಅಂತ ಅವರು ಆರ್ಡ್ರ್ ಮಾಡ್ರಿ. ಖರೀದಿ ದಸ್ ಪ್ರಕಾರ ಎಲ್ಲರದು ಮಾಡಿರಿ. ಹೊಸದಾಗಿ ಆಕಾರ ಬಂದು ರದ್ದು ಮಾಡಿದ್ರು ಅವರು, ಮತ್ತು ಸೀಟ್ ರದ್ದು ಮಾಡಿದ್ರು, ಉತ್ತಾರ ಒಟ್ಟುಗೂಡಿಸಿದ್ರು, ಎಲ್ಲ ಏಕಾದ್ರಿ. ಅದು ಆಗಾನ ಅವರು ಇದಕ್ಕೆ ಹೋದ್ರಿ, ನಾವು ಅಪೋಸ್ ಪಾರ್ಟಿ ಹೈಕೋರ್ಟ್ಗೆ. ಅಲ್ಲಿ ನಮ್ಗೆ ಆತ್ರಿ, ಅದು ಅವ್ರು ರಿಜೆಕ್ಟ್ ಆಯ್ತು. ಇದು ಅನ್ಯಾಯಕ್ಕೊಳಗಾಗಿರುವಂಥ ಕುಟುಂಬಸ್ಥರು ನ್ಯಾಯಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವರಿಗೆ ನ್ಯಾಯ ಕೊಡಿಸ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕು.